ನೋಡ್ರಿ ರಾಜಮ್ಮ ಅವರೇ, ಈ ಹುಡುಗಿನೇನೆ ನೋಡಿ, ಯಾರೂ ಇಲ್ಲ, ತಂದೆ ತಾಯಿ ಯಾರೂ ಇಲ್ಲ, ಭಾಳ ಒಳ್ಳೆ ಹುಡುಗಿ. ಇದು ಬಾಡಿಗೆ ಮನೆ ಅಲ್ವೇನಮ್ಮ? ಬಾಡಿಗೆ ಮನೆ ತಾನೇ? ಸ್ವಂತ ಮನೆಗಳೆಲ್ಲ ಬಾಡಿಗೆ ಕೊಟ್ಟಿದ್ಯಾ? ಹಾಂ, ನಾನು ಸ್ವಂತ ಮನೆಗಳನ್ನೆಲ್ಲ ನಾನು ಬಾಡಿಗೆ ಕೊಟ್ಟಿದ್ದೀನಿ. ಯಾಕಂತಂದರೆ ಇಲ್ಲಿ ನನಗೆ ನನ್ನ ಕೆಲ್ಸಕ್ಕೆ ಹೋಗ್ತಾ ಇದ್ದೀನಿ. ಅದಕ್ಕೇ ನನಗೆ ಇಲ್ಲಿ ಚೆನ್ನಾಗಿ ಅಡ್ಜಸ್ಟ್ ಆಗಿದೆ ಅಂತೇಳಿ ನಾನು ಇಲ್ಲೇ ಬಾಡಿಗೆ ಮಾಡ್ಕೊಂಡಿದ್ದೀನಿ. ಬಂದು ರೀಸೆಂಟಾಗೆ ಒಂದು ತಿಂಗಳು ಆಯಿತು ಅಷ್ಟೇ. ನಮ್ಮ ಸ್ವಂತ ಮನೆಗಳೆಲ್ಲ ಬಿಲ್ಡಿಂಗ್ಗಳೆಲ್ಲ ಇದ್ದಾವೆ, ಆ ಕಡೆ ಇದ್ದಾವೆ. ನನ್ನ ಹೆಸರು ವಿಜಯ್ ಅಂತ ಹೇಳಿ. ನಾನು ಇವಾಗ ಈ ಮನೆಯಲ್ಲಿ ಇದ್ದೀನಿ. ಇದಕ್ಕೆ 3,000 ಬಾಡಿಗೆ ಕಟ್ಕೊಂಡು ಇದ್ದೀನಿ. ಬಾಡಿಗೆ ಎಲ್ಲ ಬರ್ತವೆ, ಹಾಗೆ ತೋಟದ ದುಡ್ಡು ಎಲ್ಲ ಬರ್ತಾ ಇರುತ್ತೆ. ಅದಕ್ಕೆ ಎಲ್ಲ ಹಾಗೆ ಇಟ್ಕೊಂಡು ಆರಾಮಾಗಿ ಒಬ್ಬಳೇ ಇದ್ದೀನಿ. ನಾನು ಇವಣ್ಣಂಗೆ ಹೇಳಿದ್ದೆ, ಈಗ ಯಾರೂ ಇಲ್ಲ ಅಂತೇಳಿ ನಮಗೆ ಮದುವೆ ಮಾಡ್ಕೊಳ್ಳಲ್ಲ, ಅಪ್ಪ ಅಮ್ಮ ಯಾರೂ ಇಲ್ಲ ಅಂತ ಹೇಳಿ. ಅದಕ್ಕೆ ನನಗೆ ಒಂಥರ ಬೇಜಾರು. ನೀವು ಬಂದಿರೋದು ನನಗೆ ತುಂಬ ಖುಷಿ ಆಗ್ಬಿಡ್ತು. ಬೇಜಾರಾಗ್ಬಿಡ ಬಿಡಮ್ಮ. ಅಪ್ಪ ಅಮ್ಮಯ್ಯ ಯಾರು ಇಲ್ಲ ಅಂತೇಳಿ ನಾನೇನೆ ಇನ್ಮೇಲಿಂದ ನಿಮ್ಮ ಅಮ್ಮಯ್ಯ ಅಂತ ತಿಳ್ಕ. ಸರಿನಿ, ನಾವೆಲ್ಲ ನಾನು ನೋಡ್ಕೊಂತೀವಿ. ನಮಗೇನು ಹೆಣ್ಮಕ್ಳು ಇಲ್ಲ ಕಣಮ್ಮ, ಇಬ್ಬರೇ ಗಂಡು ಮಕ್ಕಳು. ನಮ್ಮದು 5 ಎಕರೆ ಹೊಲ ಇತ್ತು, ಮೊನ್ನೆ ಮಾರಿದ್ವಿ. ಬಿಡತ್ಲ ಹೊಲ ಮಾಡೋರು ಯಾರು ಇಲ್ಲ. ನಮ್ಮ ಹುಡುಗರೆಲ್ಲ ಕಾರು ಬೈಕು ತಗೊಂಡವ್ರೆ, ಎಲ್ಲ ಅದನ್ನೇ ಓಡಿಸ್ಕೊಂಡು ಏನಾರ ಬೇರೆ ಬಿಸ್ನೆಸ್ ಮಾಡ್ಕೊಂಡಿರ್ತಾರೆ ಅಂತೇಳಿ ನಾವೆಲ್ಲನ ಮಾರಿದ್ವಿ. ಮೊನ್ನೆ 1 ಕೋಟಿ ರೂಪಾಯಿ ಹೊಲ ಮಾರಿದ್ದೀವಿ. ಅದಕ್ಕೇ ಇವಾಗ ನಮ್ಮದೇನು ನಾವು ಹೊಲ ಮಾಡೋಕ್ಕೇನು ಹೋಗಲ್ಲ, ಅದ್ರ ಹೊಲ ಸಮಸ್ಯೆನೇ ಬೇಡ ಅಂತೇಳಿ ನಾವು ಸುಮ್ಮನಾಗಿದ್ವಿ. ನಾವು ಮೊನ್ನೆ 2 ಸೈಟ್ ತೊಗೊಂಡ್ವಿ ಇಲ್ಲೇ ಟೌನ್ನಾಗೆ. 2 ಸೈಟ್ ತೊಗೊಂಡು ಎಲ್ಲನ ನಾವು ದುಡ್ಡು ಇಟ್ಕೊಂಡಿದ್ವಿ. ಮನೆ ಕಟ್ಟೋಣ ಅಂತ ಅಂದ್ಕೊಂಡ್ವಿ. ಮನೆ ಕಟ್ಟೋದು ಬೇಡ, ಮದುವೆ ಮಾಡಿಬಿಟ್ಟು ಮನೆ ಕಟ್ಟೋಣ ಅಂತ ಇವನೇ ನಮ್ಮ ಹುಡುಗ ದೊಡ್ಡವನು, ಇವನು ಕಿಟ್ಟು ಅಂತ ಹೇಳಿ. ಎಲ್ಲರೂ ಹಂಗೆ ಬರ್ತಾರೆ ನೋಡ್ಕೊಂಡು ಹೋಗ್ತಾರೆ, ಬರ್ತಾರೆ ನೋಡ್ಕೊಂಡು ಹೋಗ್ತಾರೆ. ಯಾರೂ ಒಪ್ಕೊಳ್ಳೋದಿಲ್ಲ. ಅಪ್ಪ ಅಮ್ಮ ಇಲ್ಲ ಅಂದಿದ ತಕ್ಷಣ ಹೆಂಗೆ ಒಂಥರ ನೋಡ್ತಾರೆ ಗೊತ್ತಾ, ನಯ ಬೈದಾಗಿಲ್ಲ ಅಂತ. ಕೇಳ್ರಿ ಇವಣ್ಣನ ಬಂಗಾರಣ್ಣನ, ನಾವೆಷ್ಟು ಚೆನ್ನಾಗಿ ನಾನು ಹಂಗೆ ಇದ್ದೀನಿ ಅಂತೇಳಿ. ಇವಣ್ಣ ಈ ತಿಂಗಳಿಂದನೂ ನೋಡೈತೆ ನಾನು ಹಿಂಗೆ ಅಂದ್ರೆ ನಿಜವಾಗ್ಲೂ ನಾನು ತುಂಬ ನಾನಂತೂ ನನ್ನ ಕೆಲಸ ಆಯಿತು. ನಾನು ಹಂಗೆ ಆರಾಮಾಗೆ ಇರೋದು ಗೊತ್ತಾ. ನಾನು ಯಾರ ಬಗ್ಗೆ ಆಗಲಿ ನಾನು ಯಾರ ಬಗ್ಗೆನೂ ತಲೆ ಕೆಡಿಸ್ಕೊಳ್ಳೋಕೆ ಹೋಗಲ್ಲ. ನಾನು ಇವಾಗೇನು ಗೌರವಾಗ ಮದುವೆ ಆಗಬೇಕು, ಗೌರವಾಗ ಮದುವೆ ಆಗ್ಬಿಟ್ಟು ನಾನು ನಮಗೂ ಒಂದು, ಈಗ ನಮ್ಮ ಚಿಕ್ಕಪ್ಪ ನಮ್ಮ ಚಿಕ್ಕಮ್ಮ ಎಲ್ಲ ಇದ್ದಾರೆ, ಅವ್ರು ನಮಗೆ ತುಂಬ ಅನ್ನಿಸ್ತಾರೆ. ಅದಕ್ಕಾಗಿನ ನಾನು ಇರೋದಕ್ಕೆ ಇಷ್ಟಪಡಲ್ಲ. ಅವ್ರ ಜೊತೆ ಎಲ್ಲ ಇರ್ಬೋದು, ಆದರೆ ಒಂಥರ ನೋಡ್ತಾರೆ ನಮ್ಮಪ್ಪ ನಮ್ಮಮ್ಮ ಯಾರೂ ಇಲ್ಲ ಅಂತೇಳಿ. ಅದಕ್ಕೋಸ್ಕರ ನಾನು ಇವಣ್ಣನಿಗೆ ಹೇಳಿದ್ದು, ನಾನೇ ಸ್ವಂತ ಈಗ ಆಸ್ತಿ ಎಲ್ಲ ಇಟ್ಕೊಂಡು ಯಾಕೆ ಅವ್ರ ಹತ್ರ ಹೋಗಿ ಮಾತು ಕೇಳ್ಕೊಂಡು ಅವ್ರ ಹತ್ರ ಎಲ್ಲ ಏನು ಅನ್ನಿಸ್ಕೋಬೇಕು ಹೇಳು. ಹೆಂಗೆ ನೋಡ್ತಾರೆ ಈಗಿನ ಜನ ಅಂತಂದರೆ. ಅದಕ್ಕೆ ನನಗೆ ತುಂಬ ಬೇಜಾರಾಯಿತು. ಅದಕ್ಕೆ ಒಬ್ಬಂಟಿಯಾಗಿದ್ದೀನಿ ಅಷ್ಟೇ ನಾನು. ಬಿಡಮ್ಮ, ಬೇಜಾರಾಗಬೇಡ, ನಾವೆಲ್ಲ ನಮ್ಮ ಮದುವೆ ಮಾಡ್ಕೊಂತೀವಿ, ನೀನು ತಲೆ ಕೆಡಿಸ್ಕೊಬೇಡ, ಸುಮ್ಮನಿರು. ಏನೋ ಕಿಟ್ಟು ಇಷ್ಟ ಆದ್ಲೇನೋ ಹುಡುಗಿ? ನನಗೇನೋ ತುಂಬ ಇಷ್ಟ ಆದ್ಲು ಅಮ್ಮ ಹುಡುಗಿ, ಮಾತ್ರ ನನಗೆ ತುಂಬ ಇಷ್ಟ ಆಗ್ಬಿಟ್ಲು. ನಿನಗೆ ಇಷ್ಟ ಆದ್ನೇನಮ್ಮ? ಇವನೇ ಹುಡುಗ ದೊಡ್ಡವನು ಕಿಟ್ಟು ಅಂತೇಳಿ. ಇಬ್ಬರು ಗಂಡು ಮಕ್ಕಳು, ಹೆಣ್ಮಕ್ಳಿಲ್ಲ ಏನಿಲ್ಲ, ಇಬ್ಬರು ಗಂಡು ಮಕ್ಕಳೇನೆ. ಈಗ ನೋಡು, ಈ ಅಮ್ಮ ರಾಜಮ್ಮ, ಈ ಅಮ್ಮ ರಂಗಮ್ಮ, ಇಬ್ಬರು ಅಕ್ಕ ತಂಗಿಯವರು ಇವರು. ಅದಕ್ಕೇ ಈಗ ರಾಜಮ್ಮನ ಮಗನಿಗೆ ನೀನು ಮದುವೆ ಮಾಡ್ಕೊತಿರೋದು, ಕಿಟ್ಟುವಿಗೆ ಮೊದಲನೇ ಮಗನಿಗೆ. ನೋಡು, ಇವನಿಗೆ ಮದುವೆ ಮಾಡ್ಕೊಳ್ತಾ ಇರೋದ್ರಿಂದ ನೋಡು, ನಿನಗೆ ಹುಡುಗ ಇಷ್ಟ ಆಯ್ತಾ? ಹುಡುಗ ಹೇಗಾದರೂ ಇರಲಿ, ಚೆನ್ನಾಗಿ ನೋಡ್ಕೊಂಡ್ರೆ ಸಾಕು. ನನಗೆ ಅಂದ ಚಂದ ಮುಖ್ಯ ಅಲ್ಲ. ನನಗೇನೋ ಹುಡುಗ ತುಂಬ ಇಷ್ಟ ಆದ. ಈ ಆಂಟಿನೂ ತುಂಬ ಚೆನ್ನಾಗಿ ಮಾತಾಡ್ತೈತೆ, ತುಂಬ ಚೆನ್ನಾಗೇ ನೋಡ್ಕೊಳ್ತೀನಿ, ನಾನೇ ನಿನ್ನ ತಾಯಿ ಅಂತ ಅಂದ್ಕೊಳ್ಳಿ ಅಂತ ಹೇಳ್ತಾ ಐತೆ. ಹಿಂಗೆ ಹೇಳ್ಬೇಕಾದ್ರೆ ನಾನು ಇಂಥವ್ರನ್ನ ನಾನು ಬೇಡ ಅಂತ ಹೇಳಿದ್ರೆ ನನಗಿನ್ನು ಮದುವೆನೇ ಆಗಲ್ಲ. ಇವರು ನನ್ನ ಇಷ್ಟಪಟ್ಟು ಬಂದು ನೋಡಿ ಮಾತಾಡಿಸ್ತಾ ಇದ್ದಾರೆ ಅಂದರೆ ಇವ್ರು ನಿಜವಾಗ್ಲೂ ಗ್ರೇಟು. ಕಣಮ್ಮ, ನೀನು ಇನ್ನು ಯಾರು ಇಲ್ಲ ಅಂಬೋದ ಮನಸ್ಸಿಂದ ತೆಗ್ದಾಕ್ಬಿಡು. ನಾವು ಒಯ್ದೀವಿ, ನಾವು ಮದುವೆ ಮಾಡ್ಕೊಂತೀವಿ ನಿನಗೆಲ್ಲನ. ಸರಿನಾ? ನೀನು ತಲೆ ಕೆಡಿಸ್ಕೊಬೇಡ, ಆರಾಮಾಗಿರು. ಇನ್ನು ನಾವು ಒಯ್ದೀವಿ, ಯಾರೂ ಇಲ್ಲ ಅಂಬೋದು ಮರ್ತು ಬಿಡು. ನಾವು ಒಯ್ದೀವಿ, ನೀನು ನೋಡ್ಕೊಂತೀವಿ. ಏನೇ ಬೇಕಿದ್ರು ನಮ್ಮನ್ನು ಕೇಳು, ಏನೇ ಆದ್ರೂ ನಮ್ಮ ಹುಡುಗ ಬತ್ತಾ ಹೋಗ್ತಾ ಇರ್ತಾನೆ. ಚೆನ್ನಾಗಿರು ಅಷ್ಟೇ. ಚೆನ್ನಾಗಿತ್ಕೊಂಡು ಹೋದರೆ ಎಲ್ಲ ಒಳ್ಳೇದಾಗುತ್ತೆ. ಅದಕ್ಕಾಗಿ ಕಣಮ್ಮ, ನಮ್ಮೂರಾಗೂ ನಮ್ಗೆ ಆಗ್ದಿಲ್ದಾರ ಇದ್ದಾರೆ. ಅದಕ್ಕೆ ಇಲ್ಲೋದೆಲ್ಲ ಹೇಳ್ತಾರೆ, ಯಾರ ಬಗ್ಗೆನೂ ನೀನು ತಲೆ ಕೆಡಿಸ್ಕೊಬೇಡ. ಇಲ್ಲ ಆಂಟಿ, ನಾನು ಯಾರ ಬಗ್ಗೆನೂ ತಲೆ ಕೆಡಿಸ್ಕೊಳ್ಳಲ್ಲ. ನೀವಿಷ್ಟು ಈ ಮೊನ್ನೆ ಬ್ರೋಕರ್ ಬಂಗಾರಣ ಹೇಳೈತೆ ಅಂದಮೇಲೆ ನಾನು ಯಾರ ಬಗ್ಗೆನೂ ತಲೆ ಕೆಡಿಸ್ಕೊಳ್ಳಲ್ಲ. ನಾವೇ ಬೇಕಾದರೆ ಎಲ್ಲ ಖರ್ಚಿಗೆ ಮದುವೆ ಮಾಡ್ಕೊಂತೀವಮ್ಮ, ಮಾಡ್ಕೊಂಬ್ಲೇಬೇಕು. ನಾನೀಗ ದುಡ್ದಿರೋದು ನಾನು ಏನೂ ಇಟ್ಕೊಳಕ್ಕೆ ಹೋಗಿಲ್ಲ. ನನ್ನ ದುಡ್ಡು ಒಡವೆ ಎಲ್ಲ ಇತ್ತು. ನಮ್ಮ ಚಿಕ್ಕಮ್ಮವ್ರು ಬೇರೆ ಕಿತ್ಕೊಬಿಟ್ರು ದುಡ್ಡೆಲ್ಲನ, ಆವಾಗ ಒಡವೆ ಎಲ್ಲನ. ಇವಾಗ ನಾನು ಅಲ್ಪ ಸ್ವಲ್ಪ ಇದ್ದಿರೋದೆಲ್ಲ ಡೆಪಾಸಿಟ್ ಮಾಡಿ ಇಟ್ಟಿದ್ದೀನಿ. ಅದು ಮುಂದೆ ಏನಾದರೂ ಕಷ್ಟ ಕಾಲಕ್ಕೆ ಬರುತ್ತೆ ಅಂತೇಳಿ. ನನ್ನ ಹತ್ರ ಏನೋ ಇವಾಗ ಸದ್ಯಕ್ಕೆ ಅಮೌಂಟ್ ಇಲ್ಲ. ನಿಮ್ಮ ಹತ್ರ ಇರೋ ಅಮೌಂಟಲ್ಲೇ ನನಗೆ ಮದುವೆ ಮಾಡ್ಕೊಳ್ಳಿ. ನೀವೇ ಮದುವೆ ಮಾಡ್ಕೋಬೇಕು ಅಷ್ಟೇ. ನನ್ನ ತಂದೆ ತಾಯಿ ಇಲ್ಲದ ಅನಾಥೆ ನಾನು. ನನಗೆ ಯಾರೂ ತಂದೆ ತಾಯಿ ಇಲ್ಲ, ಯಾರೂ ಇಲ್ಲ.
ಸುಮ್ಮನಿರು, ಅಳ್ಬೇಡ. ನಿನ್ನಂಥವ್ರಿಗೆ ಬಾಳೆ ಕೊಟ್ಟರೆ ನಮಗೂ ಒಂದು ಒಳ್ಳೇದಾಗುತ್ತೆ ಅಲ್ವೇನಣ್ಣ ಬಂಗಾರಣ್ಣಯ್ಯ? ಇಂಥವ್ರಿಗೆ ನಾನು ನಿಮಗೆ ಒಂದು ಬಾಳು ಕೊಡೋದ್ರಿಂದ ನನಗೂ ಮುಂದೊಂದು ದಿನ ಒಳ್ಳೇದಾಗುತ್ತೆ. ಹ್ಞೂ ಹೇಳಪ್ಪ, ಎಂಥ ಮಾತು ನೀನು ಅರ್ಥ ಮಾಡ್ಕೊಂಡಿದ್ಯಾ. ಒಬ್ಬೊಬ್ರಿಗೆ ಅರ್ಥ ಆಗಲ್ಲ. ಒಬ್ಬೊಬ್ರು ಗಂಡ್ಮಕ್ಳೇ ಅಪ್ಪ ಅಮ್ಮ ಇಲ್ಲ, ಯಾರೂ ಇಲ್ಲ, ಏನು ಬೇಡ, ಹಂಗೆ ಹಿಂಗೆ ಅಂತ ಅಂದ್ಬಿಡ್ತಾರೆ. ಇನ್ನು ಮುಂದೆ ಏನೋ ತಿಳ್ಕೊಂಡಲ್ಲೇ ಮಾತಾಡ್ತಾರೆ. ನೀನು ಇಷ್ಟು ಚೆನ್ನಾಗಿ ಅರ್ಥ ಮಾಡ್ಕೊಂಡು ಇವತ್ತು ಮಾತಾಡ್ತಾ ಇದೀಯ ಅಂದರೆ ಹುಡುಗನೂ ಒಳ್ಳೆಯವನು, ಹುಡುಗಿನೂ ಒಳ್ಳೆಯವನು. ಇನ್ಯಾಕೆ ರಜಮ್ಮ ಇನ್ನು ನೀನು ಮದುವೆ ಮಾಡಿಸೋದೇ ಇರೋದು. ನಾವು ನೋಡ್ತೀರಾ ಅಂತ ಹುಡುಗಿ ನಮ್ಮ ಮನೆಗೆ ಸರಿಯಾದ ಸೊಸೆ ನೀನೇ ಕಣಮ್ಮ. ಇನ್ನು ಮದುವೆ ಮಾಡ್ಕೊಂಬದು ಹೇಳಿ ಒಳ್ಳೆ ದಿನ ನೋಡಿಬಿಟ್ಟು ಇವರೇ ಮದುವೆ ಮಾಡ್ಕೊಂತಾರೆ. ಆದರೆ ನೀವು ಒಡವೆ ಮಾಡಿಸ್ಬೇಕು ನನಗೆ. ನನ್ನ ಹತ್ರ ಏನು ಒಡವೆ ಇಲ್ಲ. ನನಗೆ ತುಂಬ ಒಂಥರ ಆಸೆ ಒಡವೆ ಮೇಲೆ. ನಂದಿತ್ತು, ಅವರೆಲ್ಲ ಕಿತ್ಕೊಬಿಟ್ರು. ನನಗೊಂಥರ ಬೇಜಾರಾಗ್ತೈತೆ. ಅದಕ್ಕೆ ನನಗೆ 2 ಹಳೆ ಸರನೂ, ಒಂದು ಉಂಗುರ, ನೀವು ನನಗೆ ಕಿವಿ ಓಲೆ ಅದನ್ನೆಲ್ಲ ಮಾಡಿಸ್ಬೇಕು. ಅದು ನನಗೆ ಇಷ್ಟ. ನಮ್ಮ ಚಿಕ್ಕಮ್ಮರೆಲ್ಲ ಕಿತ್ಕೊಬಿಟ್ರು. ನಂದು ಐತೆ ಒಡವೆ, ಕಿತ್ಕೊಂಡಿದ್ದಾರೆ. ಅದಕ್ಕೆ ಇನ್ನೇನು ನಿಮ್ಮ ಮನೆಗೆ ತಾನೇ ನಾನು ಸೊಸೆ ಆಗ್ಬೋದು. ಆಮೇಲೆ ಮನೆಗೆ ಖಾಲಿ ಮಾಡ್ತೀವಿ, ಅಲ್ಲಿಗೆ ಬರ್ತೀನಲ್ಲ. ಎಲ್ಲ ನೀವು ಒಡವೆ ಮಾಡಿಸ್ಬೇಕು ನನಗೆ ನೀವು. ಆ ಹುಡುಗಿಗೆ ಅದೇ ಅಂತಮ್ಮ ಆಸೆ. ನನಗೆ ಅವತ್ತೇ ಹೇಳಿತ್ತು, ಅಣ್ಣ ನನಗೆ ಈ ರೀತಿ ಅವರು ಯಾರು ಮದುವೆ ಮಾಡ್ಕೊಳ್ತಾರೋ ಅವ್ರು ನನಗೆ ಒಡವೆ ಮಾಡಿಸ್ಬೇಕಣ್ಣ. ನಂದು ಈಗ ಆಸ್ತಿ ಐತೆ, ನನಗೇನರು ಆಸ್ತಿ ಮೇಲೆ ಆಸೆ ಇಲ್ಲ, ನನಗೆ ಒಡವೆ ಮೇಲೆ ಆಸೆ. 2 ಹಳೆ ಸರ, ಒಂದು ಉಂಗುರ, ನನಗೆ ಕಿವಿ ಓಲೆ ಮಾಡಿಸಿದ್ರೆ ಸಾಕಣ್ಣ. 10 ಎಕರೆ ಜಮೀನು ಎಲ್ಲ ನಮ್ಮ ಮನೆ ಬಿಲ್ಡಿಂಗ್ಗಳು ಎಲ್ಲ ಬರ್ಕೊಡ್ತೀನಿ ಅವ್ರ ಹೆಸರಿಗೆ ಅಂತ ಹೇಳ್ತೈತೆ. ನನಗೆ ಇವಾಗ ಒಡವೆ ಮೇಲೆ ನನಗೆ ತುಂಬ ಆಸೆ. ಅದ್ರ ಮೇಲೆಲ್ಲ ನನಗೆ ಈಗ ಮನೆ ಮೇಲೂ ಹೊಲದ ಮೇಲೂ ಎಲ್ಲ ನನಗೇನು ಆಸೆ ಇಲ್ಲ. ನಮ್ದು ಎಂತೆಂಥ ಬಿಲ್ಡಿಂಗ್ಗಳಿದ್ದಾವೆ, ಆ ಮನೇಲಿ ಇರೋದಕ್ಕೆ ನನಗೆ ಇಷ್ಟನೇ ಹಾಕಲ್ಲ. ಅದಕ್ಕೋಸ್ಕರ ನನಗೆ ಈಗ ಒಡವೆ ಮೇಲೆ ಆಸೆ. ಒಡವೆ ಒಂದು ಅದೇನೋ ಜಾಸ್ತಿ ಹಾಕೊಳ್ಳೋಕ್ಕೂ ಇಷ್ಟ ಆಗಲ್ಲ. ಸಿಂಪಲಾಗಿ 2 ಎಳೆ ಸರ, ಒಂದು ಉಂಗುರ, ಕಿವಿ ಓಲೆ ಅಷ್ಟು ಮಾಡಿಸ್ಕೊಟ್ರೆ ಸಾಕು. ಅಲ್ಲ ಒಡವೆ ಮಾಡ್ಸೋಕ್ಕಾದ್ರೆ ಆಗಲ್ಲ ಕಣಮ್ಮ. ಅಯ್ಯೋ ರಾಜಮ್ಮ, ನಿಮ್ಮ ಮನೆಗೆ ಅಮ್ಮ ಬರೋದು, ನಿಮ್ಮ ಮನೆ ಸೊಸೆ ಮೇಲೆ ನಿಮ್ಮ ಸೊಸೆಗೆ ನೀನು ಮಾಡ್ಸೋಕ್ಕಾಗಲ್ವಾ? ಏನು ತಗೊಂಡು ಏನಾದರೂ ಬೇರೆಯವ್ರ ಮನೆಗೆ, ಕಂಡವ್ರ ಮನೆಗೆ ಹೋಗುತ್ತಾ? ಇಲ್ಲ ತಾನೇ. ಹೆಣ್ಮಕ್ಳಾದ್ರೆ ಬಿಡಪ್ಪ, ಕಂಡವ್ರ ಮನೆಗೆ ಹೋಗ್ತಾರೆ ಅನ್ಬೋದು. ನಿನ್ನ ಸೊಸೆಯಾಗಿ ನಿಮ್ಮ ಮನೆಗೆ ನೀನು ಮದುವೆ ಮಾಡ್ಕೊಂಡು ಕರ್ಕೊಂಡು ಹೋಗ್ತಾ ಇದೀಯ ಅಂದಮೇಲೆ ನಿಮ್ಮ ಮನೆಗೆ ತಾನೇ ಬರೋದದು. ನಿಂಗೆ ಸುಮ್ಮನೆ ಕರ್ಕೊಂಡು ಹೋಗ್ಬಿಡು. ಸುಮ್ಮನೆ ಕರ್ಕೊಂಡು ಹೋಗ್ಬಿಟ್ರೆ ಯಾವುದೂ ಇರೋದಿಲ್ಲ. ಸುಮ್ಮನೆ ಮದುವೆ ಮಾಡಿಕೊಂಡು ಒಡವೆ ಹಾಕಿಸ್ಕೊಂಡು ಕರ್ಕೊಂಡು ಹೋಗು. ಮುಂದೊಂದು ದಿನ ನಿಮಗೆ ಕಷ್ಟ ಕಾಲಕ್ಕೆ ಬರುತ್ತೆ. ಆ ಹುಡುಗಿ ಒಳ್ಳೇದಕ್ಕೆ ಹೇಳ್ತಾ ಇರೋದು. ಹ್ಞೂನಣ್ಣ, ಅದು ಸರಿನೇ ಅಕ್ಕ. ಬಂಗಾರಣ್ಣ ಹೇಳ್ತಾ ಇರೋದು ಸರಿನೇ. ಇವಾಗ ಬರ್ತಾ ಇರೋದು ಒಡವೆ ಎಲ್ಲನ ನಮ್ಮ ಮನೆಗೇನೆ, ಬೇರೆಯವ್ರ ಮನೆಗೇನು ಹೋಗಲ್ಲ. ಅದಕ್ಕೇ ಸುಮ್ಮನೆ ಮದುವೆ ಮಾಡ್ಕೊಳ್ಳೋದು ಒಳ್ಳೆಯದು. ಸರಿಯಮ್ಮ, ಆಯ್ತು ಹೇಳು. ಅದು ಸರಿನೇ ನೀನು ಹೇಳ್ತಾ ಇರೋದಿನೇ. ನಮ್ಮ ಮನೆಗೆ ಬರೋದು, ಏನು ಬೇರೆಯವ್ರ ಮನೆಗೆ ಹೋಗೋದಲ್ಲ. ಮಾಡ್ಸೋಣ ಹೇಳಮ್ಮ, ಮಾಡಿಸಿ ನಾವೇ ಮದುವೆ ಮಾಡ್ಕೊತೀವಿ. ನೀನು ಬೇಜಾರು ಮಾಡ್ಕೊಬೇಡ. ಯಾರೂ ಇಲ್ಲ ಅನ್ನೋದೊಂದು ಮನಸ್ಸಲ್ಲಿ ಬೇಜಾರು ಮಾಡ್ಕೊಳಕ್ಕೆ ಹೋಗ್ಬೇಡ. ನಿಮ್ಮ ಚಿಕ್ಕಪ್ಪ, ನಿಮ್ಮ ಚಿಕ್ಕಮ್ಮರ್ಗೆ ಅವ್ರಿಗೆಲ್ಲ ಹೇಳಲ್ವಾ ನೀನು? ಅವ್ರಿಗೆಲ್ಲ ಹೇಳ್ಬಿಡು, ಬಂದು ಮಾತಾಡೋದಕ್ಕಾಗುತ್ತೆ. ಅಯ್ಯೋ, ಅವ್ರಿಗೆ ಹೇಳೋದೇ ಬೇಡ ಆಂಟಿ. ಅವ್ರಿಗೆ ಹೇಳಿದ್ರೆ ನನ್ನ ಮದುವೆ ಆಗಬಾರ್ದು, ನನ್ನ ಆಸ್ತಿ ಎಲ್ಲ ಅವ್ರು ದೋಚ್ಕೋಬೇಕು ಅಂತ ಇದ್ದಾರೆ. ನಮ್ಮ ಚಿಕ್ಕಪ್ಪ, ನಮ್ಮ ಚಿಕ್ಕಮ್ಮ, ನಮ್ಮ ದೊಡ್ಡಪ್ಪ, ನಮ್ಮ ದೊಡ್ಡಮ್ಮ ಎಲ್ಲರೂ ಇದ್ದಾರೆ. ನಮ್ಮ ಅಪ್ಪಾಜಿ ನೇನೇ ನಡಂತ್ರದವರು. ನಮ್ಮ ದೊಡ್ಡಪ್ಪ, ನಮ್ಮ ಅಪ್ಪಾಜಿಗಿನ್ನ ದೊಡ್ಡವರು ಒಬ್ಬರು ನಮ್ಮ ದೊಡ್ಡಪ್ಪರು ಇದ್ದಾರೆ, ನಮ್ಮ ಚಿಕ್ಕಪ್ಪರು ಇದ್ದಾರೆ. ಅವರಿಬ್ರು ನನಗೆ ಮದುವೆ ಮಾಡಿಸ್ದಂಗೆ ಅವರೇ ಆಸ್ತಿ ಎಲ್ಲ ಓಡ್ಕೋಬೇಕು ಅಂತ ಇದ್ದಾರೆ. ಅದಕ್ಕೋಸ್ಕರ ಯಾರಿಗೆ ಹೇಳೋದು ಬೇಡ. ನನ್ನ ಮದುವೆ ಆದಮೇಲೆ ಅವ್ರಿಗೆ ಆಶ್ಚರ್ಯ ಆಗಬೇಕು. ಅದಕ್ಕೋಸ್ಕರ ಅದು ಸರಿನೇನೆ. ಇವಾಗ ಅಂದರೆ ಆಸ್ತಿ ಹೊಡಿಯೋಕ್ಕೆ ಕಾಯ್ತಿರ್ತಾರೆ ಅಣ್ಣ ತಮ್ಮಗಳು. ಯಾರದೇ ಸಿಗುತ್ತೆ ಅಂತ ಹೇಳಿ ಕಾಯ್ತಾ ಇರ್ತಾರೆ. ಹೇಳು ಬಿಡು, ಹಂಗಾದ್ರೆ ಹೇಳೋದೇ ಬೇಡ. ಮದುವೆ ಆದಮೇಲೆ ಅವ್ರಿಗೆ ಗೊತ್ತಾಗುತ್ತೆ, ಅವ್ರಿಗೆ ಆಶ್ಚರ್ಯ ಆಗುತ್ತೆ. ಹಂಗೆ ಕಣಮ್ಮ, ಸಹಿಸ್ಕೊಂಬೋದಿಲ್ಲ. ಇವಾಗ 10 ಎಕರೆ ಜಮೀನು ಬಿಲ್ಡಿಂಗ್ಗಳೆಲ್ಲ ಇದಾವಲ್ಲ, ಕೊಡ್ಲೇಳು ಅನ್ನೋ ತಕ್ಕ ಅವ್ರದ್ದು ಏನೂ ಇಲ್ವಂತೆ. ಇವರಪ್ಪ ಸ್ವಲ್ಪ ಅವಾಗ ಚೆನ್ನಾಗೆ ಎಲ್ಲ ಮಾಡ್ಕೊಂಡಿದ್ರಂತೆ ಆಸ್ತಿ ಎಲ್ಲನ. ಅದಕ್ಕೆ ಅವ್ರ ಹೊಟ್ಟೆ ಊರಿಗೆ ನೋಡು, ಅವ್ರ ಅಪ್ಪ ಅಮ್ಮನ್ನೇ ಅವ್ರಿಗೆ ಏನಾದರೂ ಮಾಡಿಸ್ಬಿಟ್ಟು ಅವ್ರು ಏನು ಮಾಡಿದ್ರು ಏನೋ ಗೊತ್ತಿಲ್ಲ. ಇದ್ದಕ್ಕಿದ್ದಂಗೆ ಅಪ್ಪ ಅಮ್ಮ ಇಬ್ಬರು ತೀರ್ಕೊಬಿಟ್ರು ಪಾಪ. ಅದಕ್ಕೇನೆ ಹುಡುಗಿ ಭಾಳ ಬೇಜಾರಾಗ್ಬಿಟ್ಟೈತೆ. ಇಂಥ ಹುಡುಗಿಗೆ ನೀವು ಭಾಳ ಕೊಟ್ಟರೆ ರಾಜಮ್ಮ, ನಿಮಗೆ ಮುಂದೆ ಒಂದಲ್ಲ ಒಂದಿನ ನಿಜ ನಿಮ್ಮ ಮನೆಗೆ ಒಳ್ಳೇದಾಗುತ್ತೆ. ಈ ಹುಡುಗಿ ನಿಮ್ಮ ಮನೆ ಸೊಸೆಯಾಗಿ ಬಂದರೆ ನಿಮ್ಮ ಮನೆ ನೋಡು ಭಾಳ ಬಂಗಾರ ಆಗುತ್ತೆ. ಸರಿ ಆಯ್ತು ಹೇಳೋಣ. ಹಿಂಗನ ಹೇಳಿದೆಯಲ್ಲ, ಒಳ್ಳೇದಾಗಲಿ. ಮಾಡ್ಕೊಂಡು ಹೋಗ್ತೀವಲ್ಲ, ಒಳ್ಳೆ ದಿನ ಕೇಳ್ಕೊಂಡು ಮಾತಾಡೋಣ. ಫೋನ್ ಮಾಡ್ತೀನಿ ಹೇಳು. ನೋಡಿದ್ರಲ್ಲ ವೀಕ್ಷಕರೇ, ಇವಾಗ ನಾವು ಹುಡುಗಿ ನೋಡೋಕೆ ಬಂದಿದ್ದೀವಿ. ಈ ಹುಡುಗಿನೇ ವಿಜಯ್ ಅಂತ ಹೇಳಿ ನಮ್ಮ ಮನೆ ಸೊಸೆ. ಪಾಪ ತಂದೆ ತಾಯಿ ಯಾರೂ ಇಲ್ವಂತೆ. ಅವ್ರ ಚಿಕ್ಕಪ್ಪ, ಅವ್ರ ದೊಡ್ಡಪ್ಪ ಅವರೆಲ್ಲ ಆಸ್ತಿ ಹೊಡಿಯೋದಕ್ಕೋಸ್ಕರ ಈ ಹುಡುಗಿ ಮದುವೆ ಮಾಡಬಾರ್ದು, ಮದುವೆ ಆಗಬಾರ್ದು ಅಂತ ಕಾಯ್ತಾ ಇದ್ದಾರೆ. ಈಗ ತಂದೆ ತಾಯಿ ಇಲ್ಲ ಅಂತಂದರೆ ಯಾರೂ ಮದುವೆ ಮಾಡ್ಕೊಳ್ಳಲ್ಲ. ಅವರು ಯಾವುದು ಮದುವೆ ಮಾಡಿಸೋದಕ್ಕೆ ಮುಂದೆ ಬೀಳಲ್ಲ. ಅದಕ್ಕೇ ಒಡವೆ ಮಾಡಿಸಿ ನೀವೇ ಮದುವೆ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದ್ದೆ. ಆಸ್ತಿ ಎಲ್ಲ ಸಿಗುತ್ತೆ, ಆಸ್ತಿ ಎಲ್ಲ ನಿಮ್ಮ ಹೆಸರಿಗೆ ಬರೆದು ಬಿಡ್ತೀನಿ, ಅದಕ್ಕೆ ನೀವು ನನಗೆ ಒಡವೆ ಎಲ್ಲ ಮಾಡಿಸ್ರಿ ಅಂತ ಹೇಳಿ ಕೇಳ್ತಾ ಇದ್ದಾಳೆ. ಒಡವೆ ಎಲ್ಲ ಮಾಡಿಸ್ತೀವಿ, ಮದುವೆ ಮಾಡ್ಕೊತೀವಿ. ನಮ್ಮ ಮಗನೂ ಒಪ್ಪಿಟ್ಟ, ಮದುವೆ ಮಾಡ್ಕೊಂತೀವಿ. ನೋಡ್ತಾ ಇರಿ, ನಾನು ಆಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಇನ್ನು ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.